ಈ ದೇಶದಲ್ಲಿ ಸಾವಿರಾರು ಜನರು ಕಸದಿಂದ ಆಹಾರವನ್ನ ತೆಗೆದು ತಿಂತಾರೆ. ಹಾಗೇನೆ ಇಲ್ಲಿ ಕುಟುಂಬದಲ್ಲಿ ಯಾರಾದ್ರೂ ಸತ್ರೆ ಅವರು ಇಡೀ ರಾತ್ರಿ ಜೂಜು ಆಡ್ತಾರೆ. ಈ ದೇಶ ಬೇರೆ ಯಾವುದೋ ಅಲ್ಲ, ಫಿಲಿಪೀನ್ಸ್. ಈ ವಿಡಿಯೋದಲ್ಲಿ ನಿಮಗೆ ಈ ದೇಶದಲ್ಲಿ ವಾಸಿಸುವ ಕೆಲ ಜನರನ್ನ ಪರಿಚಯಿಸ್ತೇನೆ. ಅವರು ತಮ್ಮ ದೇಹವನ್ನ ನೀರಿನ ಅಡಿಯಲ್ಲಿ ವಾಸಿಸಲು ಇವಾಲ್ವ್ ಮಾಡ್ಕೊಂಡಿದ್ದಾರೆ. ಸೊ ಹಾಗಾದ್ರೆ ಬನ್ನಿ ಫಿಲಿಪೀನ್ಸ್ ದೇಶದ ಕೆಲವೊಂದು ಶಾಕಿಂಗ್ ಅಂಡ್ ಇಂಟ್ರೆಸ್ಟಿಂಗ್ ವಿಷಯಗಳನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಫಿಲಿಪೀನ್ಸ್ ಎಂತಹ ದೇಶ ಅಂದ್ರೆ ಇಲ್ಲಿ ಯಾರಾದ್ರೂ ಕುಟುಂಬದಲ್ಲಿ ಸತ್ರೆ ಅವರು ದೇಹವನ್ನ ಶವಪೆಟ್ಟಿಗೆಯಲ್ಲಿ ಇರಿಸಿ ಅಳೋದಿಲ್ಲ. ಬದಲಿಗೆ ಅದೇ ಶವಪೆಟ್ಟಿಗೆ ಮುಂದೆ ಕೂತು ಜೂಜು ಆಡ್ತಾರೆ, ಮದ್ಯಪಾನ ಮಾಡ್ತಾರೆ, ಮತ್ತೆ ನೃತ್ಯ ಗೀತೆ ಹಾಡ್ತಾರೆ. ಈ ಸಂದರ್ಭದಲ್ಲಿ ಅವರು ತಮ್ಮ ಎಲ್ಲಾ ಸಂಬಂಧಿಕರನ್ನ ಸಹ ಕರೀತಾರೆ. ಈ ಜೂಜಿನಲ್ಲಿ ಯಾರು ಗೆಲ್ತಾರೋ ಅವರು ಕುಟುಂಬಕ್ಕೆ ಹಣ ಕೊಡ್ಬೇಕಾಗ್ತದೆ. ಇದರಿಂದ ಸತ್ತ ವ್ಯಕ್ತಿಯ ಫ್ಯೂನರಲ್ ಆಗ್ತದೆ. ಫಿಲಿಪೀನ್ಸ್ ನ ರಾಜಧಾನಿ ಮನಿಲಾದಲ್ಲಿ ಪಗ್ ಪಗ್ ಎಂಬ ಒಂದು ಡಿಶ್ ಇದೆ. ಈ ಡಿಶ್ ನ ಉಲ್ಲೇಖವನ್ನ ನಾನು ವಿಡಿಯೋದಲ್ಲಿ ಯಾಕೆ ಮಾಡ್ತಿದ್ದೇನೆ ಅಂದ್ರೆ ಇದನ್ನ ಉಳಿದ ಆಹಾರವನ್ನ ಸಂಗ್ರಹಿಸಿ ಮಾಡೋದಲ್ಲದೆ ರೆಸ್ಟೋರೆಂಟ್ ಗಳಲ್ಲಿ ತಿಂದು ಉಳಿದು ಬಿಸಾಡಿದ ಆಹಾರವನ್ನ ಸಂಗ್ರಹಿಸಿ ತಂದು ಈ ಡಿಶ್ ತಯಾರಿಸ್ತಾರೆ. ರೆಸ್ಟೋರೆಂಟ್ ಎಸೆದ ಆಹಾರವನ್ನ ಜನರು ಸಂಗ್ರಹಿಸಿ ತಂದು ಅದನ್ನ ರೀಪ್ರೋಸೆಸ್ ಮಾಡಿ ಮತ್ತೆ ಮಸಾಲೆಗಳು ಇತ್ಯಾದಿ ಹಾಕಿ ಅಡುಗೆ ಮಾಡ್ತಾರೆ. ಈ ಡಿಶ್ ಅನ್ನ ಅವರು ನಂತರ ಪ್ಲೇಟ್ಗೆ 20 ರಿಂದ 30 ರೂಪಾಯಿಯಾಗಿ ಮಾರಾಟ ಮಾಡ್ತಾರೆ. ಅಲ್ಲಿ ಅನೇಕ ಜನರು ಇವುಗಳಿಂದಾನೇ ತಮ್ಮ ಜೀವನ ನಡೆಸುತ್ತಿದ್ದಾರೆ. ಈಗ ಬನ್ನಿ ನಿಮಗೆ ಒಂದು ಬುಡಕಟ್ಟಿನವರನ್ನ ಪರಿಚಯಿಸ್ತೇನೆ. ಅವರು ತಮ್ಮ ಬಾಡಿಯನ್ನ ಯಾವ ರೀತಿಯಲ್ಲಿ ಇವಾಲ್ವ್ ಮಾಡ್ಕೊಂಡಿದ್ದಾರಂದ್ರೆ ಅವರು ಹೊರಗಿನ ತೆರೆದ ಗಾಳಿಯ ಪ್ರಪಂಚಕ್ಕಿಂತ ನೀರಿನಲ್ಲಿ ಹೆಚ್ಚು ಕಾಲ ಆರಾಮಾಗಿರ್ತಾರೆ. ಈ ಜನರು ನಿಜವಾಗಿಯೂ 13 ರಿಂದ 15 ನಿಮಿಷಗಳವರೆಗೂ ನೀರಲ್ಲಿ ಇರಬಲ್ಲರು. ಅವರು ದಿನದಲ್ಲಿ ಅರ್ಧಕ್ಕಿಂತ ಹೆಚ್ಚು ಸಮಯ ನೀರಿನ ಅಡಿಯಲ್ಲಿ ಇರ್ತಾರೆ. ಮತ್ತೆ ದಿನವಿಡೀ ಧಾರಾಳವಾಗಿ ಮೀನುಗಳನ್ನ ಹಿಡಿದು ಅದರಿಂದಾನೇ ಜೀವನ ನಡೆಸ್ತಾರೆ. ಮತ್ತೊಂದು ವಿಷಯ ಏನಂದ್ರೆ ಈ ಜನರಿಗೆ ಯಾವುದೇ ದೇಶದ ನಾಗರಿಕತೆ ಇಲ್ಲ. ಅಂದರೆ ಯಾವುದೇ ದೇಶ ಇವರನ್ನ ತಮ್ಮವರು ಎಂದು ಒಪ್ಪಿಕೊಳ್ಳೋದಿಲ್ಲ. ಫ್ರೆಂಡ್ಸ್, ಫಿಲಿಪೀನ್ಸ್ ರಾಜಧಾನಿ ಮನಿಲಾದಲ್ಲಿ 6000ಕ್ಕಿಂತ ಹೆಚ್ಚು ಜನರು ಸ್ಮಶಾನದಲ್ಲಿ ವಾಸವಿದ್ದಾರೆ. ಇವರು ಸಮಾಧಿಗಳ ಮೇಲೆಯೇ ತಮ್ಮ ಮನೆಗಳನ್ನ ನಿರ್ಮಿಸಿಕೊಂಡಿದ್ದಾರೆ. ಸಮಾಧಿಗಳ ಮೇಲೆ ಕೂತು ಊಟ ಮಾಡ್ತಾರೆ. ಅತ್ಯಂತ ಆಶ್ಚರ್ಯಕರ ವಿಷಯ ಏನಂದ್ರೆ ಈ ಜನರು ಯಾವ ಸಮಾಧಿ ಮೇಲೆ ವಾಸವಿದ್ದಾರೋ ಆ ಸಮಾಧಿಯಾದ ವ್ಯಕ್ತಿಯ ಕುಟುಂಬಕ್ಕೆ ಪ್ರತಿ ತಿಂಗಳು ರೆಂಟ್ ಸಹ ಪಾವತಿ ಮಾಡ್ತಾರೆ. ಇನ್ನು ಕೆಲವು ಜನರು ಅಲ್ಲಿ ತಮ್ಮದೇ ಆದ ಟೂರಿಸಂ ಬಿಸ್ನೆಸ್ ಅನ್ನ ಸಹ ಪ್ರಾರಂಭಿಸಿದ್ದಾರೆ. ಅವರು ಪ್ರವಾಸಿಗರಿಗೆ ಈ ಮನೆಗಳು ಮತ್ತೆ ಸಮಾಧಿಗಳನ್ನ ತೋರಿಸಿ ಅವರಿಂದ ಹಣ ತೆಗೆದುಕೊಳ್ತಾರೆ. ಫಿಲಿಪೀನ್ಸ್ ದೇಶದ ಒಂದು ಶಾಕಿಂಗ್ ವಿಷಯ ಏನಂದ್ರೆ ಈ ದೇಶದಲ್ಲಿ ಡಿವೋರ್ಸ್ ತೆಗೆದುಕೊಳ್ಳುವುದು ಕಾನೂನು ಬಾಹಿರ. ಅಲ್ಲಿ ನಿಮ್ಮ ಪಾರ್ಟ್ನರ್ ಎಷ್ಟೇ ಕೆಟ್ಟವರಾಗಿದ್ರು ಸರಿ, ಅವರು ನಿಮ್ಮನ್ನ ಹೊಡೆಯುತ್ತಿದ್ರು ಸರಿ, ಗದರಿಸುತ್ತಿದ್ರು ಸರಿ, ಒಮ್ಮೆ ನಿಮ್ಮ ಮದುವೆಯಾದ್ರೆ ನೀವು ಜೀವನ ಪೂರ್ತಿ ಅದೇ ವ್ಯಕ್ತಿಯೊಂದಿಗೆ ಸಂಸಾರ ಮಾಡಬೇಕು. ಆಶ್ಚರ್ಯಕರವಾಗಿ ಈ ಡಿವೋರ್ಸ್ ನಿಯಮ ಕೇವಲ ಕ್ರೈಸ್ತರಿಗೆ, ಹಿಂದೂಗಳಿಗೆ, ಸಿಖ್ಖರಿಗೆ, ಬೌದ್ಧರಿಗೆ ಮಾತ್ರ ಅನ್ವಯವಾಗ್ತದೆ. ಮುಸ್ಲಿಮರನ್ನ ಈ ನಿಯಮದಿಂದ ವಿನಾಯಿತಿ ನೀಡಲಾಗಿದೆ. ಮುಸ್ಲಿಂ ಹುಡುಗರು ಅಥವಾ ಹುಡುಗಿಯರು ವಿಚ್ಛೇದನ ತೆಗೆದುಕೊಳ್ಳಬಹುದು. ಇಷ್ಟೇ ಅಲ್ಲದೆ ಅವರು ಎಷ್ಟು ಸಾರಿ ಬೇಕಾದರೂ ಆ ದೇಶದಲ್ಲಿ ಮದುವೆಯಾಗಬಹುದು. ಪ್ರತಿ ದೇಶದಲ್ಲೂ ಯಾವುದಾದ್ರೂ ಸಂದರ್ಭದಲ್ಲಿ ಲೇಟ್ ಆದ್ರೆ ಕೆಟ್ಟದ್ದು ಎಂದು ಭಾವಿಸಲಾಗ್ತದೆ. ಆದ್ರೆ ಫಿಲಿಪೀನ್ಸ್ ಅಲ್ಲಿ ನಿಗದಿಯಾದ ಸಮಯದ ನಂತರವೂ ನೀವು ಅರ್ಧ ಗಂಟೆಯಿಂದ 2 ಗಂಟೆ ಲೇಟ್ ಆದ್ರೂ ಅದನ್ನ ಅವರು ಕೆಟ್ಟದ್ದು ಎಂದು ಭಾವಿಸೋದಿಲ್ಲ. ಫಿಲಿಪೀನ್ಸ್ ಅಲ್ಲಿ ನಡೆದ ಒಂದು ಅತ್ಯಂತ ವಿಚಿತ್ರವಾದ ವಿಷಯ ಏನಂದ್ರೆ ಆ ದೇಶದಲ್ಲಿ ಒಮ್ಮೆ ಡೆಂಗ್ಯೂ ಜ್ವರ ವಿಪರೀತವಾಗಿ ಹರಡುತ್ತೆ. ಆದ್ರೆ ಸರ್ಕಾರ ಅಲ್ಲಿ ಕೀಟಗಳನ್ನ, ಸೊಳ್ಳೆಗಳನ್ನ ಕೊಲ್ಲುವ ಕೆಮಿಕಲ್ ಸ್ಪ್ರೇ ಮಾಡೋದಿಲ್ಲ. ಬದಲಿಗೆ ಜನರಿಗೆ ಒಂದು ಕೆಲಸವನ್ನ ಒಪ್ಪಿಸುತ್ತೆ. ಅದೇನೆಂದ್ರೆ ಯಾರು ಸೊಳ್ಳೆಗಳನ್ನ ಹಿಡಿದು ಹೆಲ್ತ್ ಸೆಂಟರ್ಗೆ ತರ್ತಾರೋ ಅವರಿಗೆ ಹಣ ಕೊಡೋದಾಗಿ ಹೇಳುತ್ತೆ. ಹೀಗೆ ಪ್ರತಿ 5 ಸೊಳ್ಳೆಗಳಿಗೆ 20 ರೂಪಾಯಿಯಷ್ಟು ಹಣ ಕೊಡ್ತಿದ್ದರು. ಇದರಿಂದ ಮಕ್ಕಳು, ವೃದ್ಧರು, ಮಹಿಳೆಯರು ಎಲ್ಲರೂ ಸೊಳ್ಳೆಗಳನ್ನ ಹಿಡಿಯಲು ಶುರು ಮಾಡಿದ್ರು. ಆದ್ರೆ ಈ ಪ್ರೋಗ್ರಾಮ್ ಇಂದ ಸೊಳ್ಳೆಗಳು ಕಡಿಮೆಯಾಗೋದಿಲ್ಲ. ಬದಲಿಗೆ ಜನರ ರೋಗಗಳು ಮತ್ತಷ್ಟು ಹೆಚ್ಚಾಗುತ್ತವೆ. ಈ ದೇಶಕ್ಕೆ ಫಿಲಿಪೀನ್ಸ್ ಎಂಬ ಹೆಸರು ಸ್ಪೇನ್ ರಾಜನಾದ ಫಿಲಿಪ್ ಹೆಸರಿಂದ ಬಂದಿದೆ. ಫಿಲಿಪೀನ್ಸ್ ದೇಶದ ಅಧಿಕೃತ ಹೆಸರು ದಿ ರಿಪಬ್ಲಿಕ್ ಆಫ್ ಫಿಲಿಪೀನ್ಸ್. ಪ್ರಪಂಚದಲ್ಲಿ ಬೇರೆ ಯಾವುದೇ ದೇಶಗಳೊಂದಿಗೆ ಗಡಿ ಹಂಚಿಕೊಳ್ಳದ ದೇಶ ಈ ಫಿಲಿಪೀನ್ಸ್. ಅಂದರೆ ಈ ದೇಶಕ್ಕೆ ಪಕ್ಕದಲ್ಲಿ ಯಾವುದೇ ದೇಶಗಳಿಲ್ಲ. ಯಾಕಂದ್ರೆ ಫಿಲಿಪೀನ್ಸ್ ದೇಶಕ್ಕೆ 4 ದಿಕ್ಕುಗಳಲ್ಲೂ ಸಮುದ್ರವೇ ಕಾಣ್ತದೆ. ಸುಮಾರು 7641 ದ್ವೀಪಗಳೊಂದಿಗೆ ಈ ಫಿಲಿಪೀನ್ಸ್ ದೇಶ ರಚನೆಯಾಗಿದೆ. ಈ ದೇಶಕ್ಕೆ ಎಲ್ಲಾ ಕಡೆಯಿಂದ ಸಮುದ್ರ ಇರೋದು ಇವರಿಗೆ ಒಂದು ವರ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ಎಷ್ಟೋ ಮೌಲ್ಯವಾದ ಸಮುದ್ರ ನಿಕ್ಷೇಪಗಳು ಫಿಲಿಪೀನ್ಸ್ ದೇಶಕ್ಕೆ ಸಮುದ್ರದಲ್ಲೇ ದೊರೆತಿವೆ. 1934ರಲ್ಲಿ ಪಲಾವನ್ ಸಮುದ್ರದಲ್ಲಿ ಪ್ರಪಂಚದ ಅತಿ ದೊಡ್ಡ ಮುತ್ತು ದೊರೆತಿತ್ತು. ಸುಮಾರು 600 ವರ್ಷಗಳ ಈ ಮುತ್ತು 7 ಕೆಜಿ ತೂಕ, 10 ಇಂಚು ಉದ್ದ ಇತ್ತು. ಈ ಮುತ್ತಿನ ಬೆಲೆ $40 ಮಿಲಿಯನ್. ಫಿಲಿಪೀನ್ಸ್ ಕರೆನ್ಸಿ ಹೆಸರು ಪೆಸೋ. ಒಂದು ಫಿಲಿಪೀನ್ ಪೆಸೋ ನಮಗೆ $1.55 ಸಮವಾಗುತ್ತೆ. ಮೊದಲು ಫಿಲಿಪೀನ್ಸ್ ಅನ್ನ ಸ್ಪೇನ್ ಮತ್ತೆ ಅಮೆರಿಕ ದೇಶಗಳು ಆಕ್ರಮಿಸಿಕೊಂಡಿದ್ದವು.
1898ರಲ್ಲಿ ಸ್ಪೇನ್ ಅಮೆರಿಕ ಯುದ್ಧ ನಡೆಯುತ್ತೆ. ಈ ಯುದ್ಧದ ನಂತರ ಸ್ಪೇನ್ $2 ಕೋಟಿ ಅಮೆರಿಕನ್ ಡಾಲರ್ಗಳಿಗೆ ಫಿಲಿಪೀನ್ಸ್ ಅನ್ನ ಅಮೆರಿಕಾಗೆ ಒಪ್ಪಿಸುತ್ತೆ. ಎರಡನೇ ಪ್ರಪಂಚ ಯುದ್ಧದ ನಂತರ ಜುಲೈ 4, 1946ರಲ್ಲಿ ಫಿಲಿಪೀನ್ಸ್ಗೆ ಸ್ವತಂತ್ರ ಬರುತ್ತೆ. ಎರಡನೇ ವಿಶ್ವ ಯುದ್ಧದ ನಂತರ ಸ್ವತಂತ್ರ ಪಡೆದ ಮೊದಲ ದೇಶ ಫಿಲಿಪೀನ್ಸ್ ಜನಸಂಖ್ಯೆ ಸುಮಾರು 11 ಕೋಟಿ. ಇದರಲ್ಲಿ 80% ಜನರು ಕ್ರೈಸ್ತ ಮತವನ್ನ ಪಾಲಿಸ್ತಾರೆ, 12% ಮುಸ್ಲಿಂ ಮತವನ್ನ, ಉಳಿದ ಜನರು ಹಿಂದೂ, ಸಿಖ್, ಬೌದ್ಧ ಧರ್ಮವನ್ನ ಪಾಲಿಸ್ತಾರೆ. ಈ ದೇಶದಲ್ಲಿ ಹೆಚ್ಚಿನವರು ಕ್ರೈಸ್ತ ಮತವನ್ನ ಪಾಲಿಸುತ್ತಿದ್ದರೂ ಇಲ್ಲಿ ಹೆಚ್ಚಾಗಿ ಚರ್ಚ್ಗಳು ಕಾಣಿಸೋದಿಲ್ಲ. ಇಲ್ಲಿ ಪ್ರತಿ ಮತವನ್ನ ಸಮಾನವಾಗಿ ನೋಡ್ತಾರೆ. ಈ ದೇಶದ ಆರ್ಥಿಕತೆ ಪೂರ್ಣವಾಗಿ ವ್ಯವಸಾಯದ ಮೇಲೆ ಅವಲಂಬಿತವಾಗಿದೆ. ಅವುಗಳಲ್ಲಿ ಅತ್ಯಧಿಕವಾಗಿ ತೆಂಗಿನಕಾಯಿ, ಪಪಾಯಿಗಳನ್ನ ಫಿಲಿಪೀನ್ಸ್ ಉತ್ಪಾದಿಸುತ್ತದೆ. ಇವುಗಳ ಜೊತೆಗೆ ಪ್ರವಾಸೋದ್ಯಮದಿಂದಲೂ ಈ ದೇಶ ಹಣ ಸಂಪಾದಿಸುತ್ತದೆ. ಫಿಲಿಪೀನ್ಸ್ ನಿಧಾನವಾಗಿ ಒಂದು ಹೊಸ ಇಂಡಸ್ಟ್ರಿಯಲ್ ನೇಷನ್ ಆಗಿ ಬೆಳೆಯುತ್ತಿದೆ. ವ್ಯವಸಾಯದ ಜೊತೆಗೆ ಮೆಕ್ಯಾನಿಕ್ಸ್, ಎಲೆಕ್ಟ್ರಾನಿಕ್ ಕ್ಷೇತ್ರಗಳಲ್ಲೂ ಈ ದೇಶ ಮುನ್ನುಗ್ತಿದೆ. ಈ ದೇಶದ ಜನರು ಹಾರ್ಡ್ ಡಿಸ್ಕ್ ಗಳನ್ನ ತಯಾರಿಸೋದ್ರಲ್ಲಿ ಸಿದ್ಧಹಸ್ತರು. ಈ ದೇಶದಲ್ಲಿ ಇನ್ನೊಂದು ಕಠಿಣ ನಿಯಮ ಇದೆ. ಅದೇನೆಂದ್ರೆ ಯಾರೇ ಆಗ್ಲಿ ಹೈವೇ ಮೇಲೆ 100 ಸ್ಪೀಡ್ ಅನ್ನ ಮೀರಿ ಡ್ರೈವಿಂಗ್ ಮಾಡಬಾರದು. ಒಂದ್ ವೇಳೆ ಯಾರಾದ್ರೂ ಮಾಡಿದ್ರೆ ಅವರಿಗೆ ದಂಡದ ಜೊತೆಗೆ ಡ್ರೈವಿಂಗ್ ಲೈಸೆನ್ಸ್ ರದ್ದು ಮಾಡುವುದು ಮತ್ತೆ ಜೈಲು ಶಿಕ್ಷೆಯೂ ವಿಧಿಸುವ ಸಾಧ್ಯತೆ ಇದೆ. ಫ್ರೆಂಡ್ಸ್, ಫಿಲಿಪೀನ್ಸ್ ಅಲ್ಲಿ ವಾಹನಗಳ ಮೇಲೆ ತುಂಬಾ ಹೆಚ್ಚು ಟ್ಯಾಕ್ಸ್ ಇರುತ್ತೆ. ಇದರಿಂದ ಅಲ್ಲಿ 90% ಜನರಿಗೆ ಕಾರು ಖರೀದಿ ಮಾಡುವುದೇ ಅಸಾಧ್ಯವಾಗಿದೆ. ಉದಾಹರಣೆಗೆ ಕಾರಿನ ಮೇಲೆ ಮೊದಲನೇದಾಗಿ ಎಕ್ಸೈಸ್ ಟ್ಯಾಕ್ಸ್ 40% ಇಂದ 50% ವರೆಗೂ ಬೀಳುತ್ತೆ. ನಂತರ ಅದರ ಮೇಲೆ 12% ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್ ಬೀಳುತ್ತೆ. ನಂತರ ಅದರ ಮೇಲೆ ಇಂಪೋರ್ಟ್ ಡ್ಯೂಟಿ ಸಹ ಬೀಳುತ್ತೆ. ಇದರಿಂದ ಕಾರಿನ ಬೆಲೆ ಡಬಲ್ ಆಗುತ್ತೆ. ಆಗ ವಾಹನದ ಬೆಲೆ ಸುಮಾರು $35,000 ಆಗುತ್ತೆ. ಆದ್ರೆ ಒಬ್ಬ ಸಾಮಾನ್ಯ ವ್ಯಕ್ತಿ ತಿಂಗಳಿಗೆ $300 ರಿಂದ $500 ಮಾತ್ರ ಗಳಿಸ್ತಾನೆ. ಅಂದರೆ ಆತನಿಗೆ ಒಂದು ಕಾರು ಖರೀದಿ ಮಾಡಲು 6 ರಿಂದ 7 ವರ್ಷಗಳ ಆದಾಯ ಬೇಕಾಗ್ತದೆ. ಅದಕ್ಕಾಗಿಯೇ ಅಲ್ಲಿನ ಸಾಮಾನ್ಯ ಜನರಿಗೆ ಕಾರುಗಳನ್ನ ಖರೀದಿ ಮಾಡಲು ಆಗ್ತಿಲ್ಲ. ಫಿಲಿಪಿನೋ ಮತ್ತೆ ಇಂಗ್ಲಿಷ್ ಈ ದೇಶದ ಅಧಿಕೃತ ಭಾಷೆಗಳು. ಒಂದು ವರದಿ ಪ್ರಕಾರ ಫಿಲಿಪೀನ್ಸ್ ಅಲ್ಲಿ ಸುಮಾರು 5 ಕೋಟಿ ಜನರು ಇಂಗ್ಲಿಷ್ ಭಾಷೆಯನ್ನ ಮಾತನಾಡ್ತಾರೆ. ಪ್ರಪಂಚದಲ್ಲಿ ಇಂಗ್ಲಿಷ್ ಮಾತನಾಡುವ ಟಾಪ್ 10 ದೇಶಗಳಲ್ಲಿ ಫಿಲಿಪೀನ್ಸ್ ಸಹ ಇದೆ. ಇಷ್ಟೇ ಅಲ್ಲದೆ 175 ವಿವಿಧ ಭಾಷೆಗಳು ಈ ದೇಶದಲ್ಲಿ ಚಾಲ್ತಿಯಲ್ಲಿವೆ. ಫಿಲಿಪೀನ್ಸ್ ದೇಶದಲ್ಲಿ ವಿದ್ಯೆಗೆ ಬಹಳ ಪ್ರಾಮುಖ್ಯತೆ ಕೊಡ್ತಾರೆ. ಈ ದೇಶದ ಸಾಕ್ಷರತಾ ದರ ಸುಮಾರು 98.2%. ಫಿಲಿಪೀನ್ಸ್ ಅನ್ನ ಅಗ್ನಿಪರ್ವತಗಳ ದೇಶ ಎಂದು ಕರೀತಾರೆ. ಯಾಕಂದ್ರೆ ಈ ದೇಶದಲ್ಲಿ ತುಂಬಾನೇ ಅಗ್ನಿಪರ್ವತಗಳಿವೆ. ಇಂದಿಗೂ ಇವುಗಳಲ್ಲಿ ಬಹಳಷ್ಟು ಅಗ್ನಿಪರ್ವತಗಳು ಸಕ್ರಿಯವಾಗಿವೆ. ಈ ದೇಶದಲ್ಲಿ ಅಗ್ನಿಪರ್ವತಗಳಿಂದ ಬರುವ ಬಿಸಿ ಮತ್ತೆ ಸಮುದ್ರದ ಅಂದಗಳನ್ನ ನೋಡಲು ಪ್ರವಾಸಿಗರು ಹೆಚ್ಚಾಗಿ ಬರ್ತಾರೆ. ಈ ದೇಶದಲ್ಲಿ ಕೇವಲ ಅಗ್ನಿಪರ್ವತಗಳು ಮಾತ್ರವಲ್ಲ, ಭೂಕಂಪಗಳು ಸಹ ಹೆಚ್ಚಾಗಿ ಸಂಭವಿಸುತ್ತಿರುತ್ತವೆ. ವಾಸ್ತವವಾಗಿ ಇಲ್ಲಿ ದಿನಕ್ಕೆ 20 ರಿಂದ 30 ಸಣ್ಣ ಪುಟ್ಟ ಭೂಕಂಪಗಳು ಬರುತ್ತಿರುತ್ತವೆ. ಆದ್ರೆ ಈ ಭೂಕಂಪಗಳು ಆ ಜನರ ದಿನನಿತ್ಯದ ಜೀವನದ ಭಾಗವಾಗಿ ಬಿಟ್ಟಿವೆ. ನಿಮ್ಮಲ್ಲಿ ಬಹಳಷ್ಟು ಜನರಿಗೆ ತಿಳಿದಿರುತ್ತೆ, ಫಿಲಿಪೀನ್ಸ್ ದೇಶದ ಮಹಿಳೆಯರು ತುಂಬಾ ಸುಂದರವಾಗಿರ್ತಾರೆ. ಅದಕ್ಕಾಗಿ ಪ್ರಪಂಚದಾದ್ಯಂತ ಈ ಫಿಲಿಪೀನ್ಸ್ ಹುಡುಗಿಯರನ್ನ ಹುಡುಗರು ಹೆಚ್ಚಾಗಿ ಇಷ್ಟಪಡುತ್ತಿರ್ತಾರೆ. ಅಲ್ಲಿನ ಹುಡುಗಿಯರು ತುಂಬಾ ಫ್ರೆಂಡ್ಲಿ ಆಗಿದ್ದು ಎಲ್ಲರೊಂದಿಗೂ ಬೆರೆಯುತ್ತಾರೆ. ಅದಕ್ಕಾಗಿ ಒಮ್ಮೆ ಫಿಲಿಪೀನ್ಸ್ಗೆ ಹೋದ್ರೆ ಮತ್ತೆ ಮತ್ತೆ ಹೋಗ್ಬೇಕೆನಿಸ್ತದೆ. ಈ ದೇಶದ ಹುಡುಗಿಯರ ಸೌಂದರ್ಯ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲೂ ಎಲ್ಲರನ್ನೂ ಆಕರ್ಷಿಸಿದೆ. ಅದಕ್ಕಾಗಿ ಇಲ್ಲಿಯವರೆಗೆ ಈ ದೇಶಕ್ಕೆ 3 ಮಿಸ್ ಯೂನಿವರ್ಸ್ ಟೈಟಲ್ಗಳು, 1 ಮಿಸ್ ವರ್ಲ್ಡ್ ಟೈಟಲ್, 6 ಮಿಸ್ ಇಂಟರ್ನ್ಯಾಷನಲ್, 4 ಮಿಸ್ ಎರ್ತ್ ಕ್ರೌನ್ಗಳು ಸಹ ಬಂದಿವೆ. ಫಿಲಿಪೀನ್ಸ್ ಅನ್ನ ಶಾಪಿಂಗ್ ಕ್ಯಾಪಿಟಲ್ ಅಂತಾನೂ ಕರೀತಾರೆ. ಯಾಕಂದ್ರೆ ಪ್ರಪಂಚದ ಟಾಪ್ 10 ದೊಡ್ಡ ಶಾಪಿಂಗ್ ಮಾಲ್ಗಳಲ್ಲಿ 3 ಈ ದೇಶಗಳಲ್ಲೇ ಇವೆ. ಅವುಗಳ ಹೆಸರುಗಳು SM ಮೆಗಾ ಮಾಲ್, ಎರಡನೆಯದು SM ನಾರ್ತ್ ಏಟ್ಸ್, ಮೂರನೆಯದು SM ಮಾಲ್ ಆಫ್ ಏಷ್ಯಾ. ಈ ವಿಷಯದಲ್ಲಿ ಫಿಲಿಪೀನ್ಸ್ ಪ್ರಪಂಚವನ್ನ ಹಿಂದಕ್ಕೆ ತಳ್ಳಿದೆ ಎಂದು ಹೇಳಬೇಕು. ಈ ಮಾಲ್ಗಳಲ್ಲಿ ಒಂದನ್ನ ಮೀರಿ ಮತ್ತೊಂದು ಎಂಬಂತೆ ವಿವಿಧ ಐಟಂಗಳು ದೊರೆಯುತ್ತವೆ. ಈ ದೇಶದ ನ್ಯಾಷನಲ್ ಫುಡ್ ಹೆಸರು ಅಡೋಬೋ. ಇದನ್ನ ಚಿಕನ್ ನೊಂದಿಗೆ ತಯಾರಿಸ್ತಾರೆ. ಇನ್ನು ಫಿಲಿಪೀನ್ಸ್ ಅಲ್ಲಿರುವ ಪ್ರವಾಸಿ ತಾಣಗಳ ಬಗ್ಗೆ ಮಾತನಾಡೋದಾದ್ರೆ ನಂಬರ್ 1 ಮನಿಲಾ. ಫಿಲಿಪೀನ್ಸ್ ದೇಶದ ರಾಜಧಾನಿ ಮನಿಲಾ. ಈ ನಗರದಲ್ಲಿ ನೋಡಬೇಕಾದ ಪ್ರದೇಶಗಳು ತುಂಬಾ ಇವೆ. ಈ ನಗರದ ವಿಶೇಷತೆ ಏನೆಂದ್ರೆ ಇಲ್ಲಿ ಪುರಾತನ ಕಟ್ಟಡಗಳ ಜೊತೆಗೆ ಇಂದಿನ ಆಧುನಿಕ ಕಟ್ಟಡಗಳು ಸಹ ಕಣ್ಣಿಗೆ ಮುದ ನೀಡುತ್ತವೆ. ನಂಬರ್ 2 ಚಾಕ್ಲೇಟ್ ಹಿಲ್ಸ್. ಕೇವಲ ಫಿಲಿಪೀನ್ಸ್ ಅಲ್ಲೇ ಕಾಣಿಸೋ ಈ ಹಿಲ್ಸ್ ಅನ್ನ ನೋಡಲು ಪ್ರವಾಸಿಗರು ಹೆಚ್ಚಾಗಿ ಬರುತ್ತಿರ್ತಾರೆ. ಇದನ್ನ ಇಲ್ಲಿಯ ಜನರು 8th ವಂಡರ್ ಅಂತ ಕರೀತಾರೆ. ಈ ಚಾಕ್ಲೇಟ್ ಹಿಲ್ಸ್ ಸುಣ್ಣದ ಕಲ್ಲಿಂದ ತಯಾರಾಗಿ ಕೇವಲ ಹುಲ್ಲಿನಿಂದ ಮಾತ್ರ ಕವರ್ ಆಗಿರುತ್ತೆ. ಈ ಚಾಕ್ಲೇಟ್ ಹಿಲ್ಗಳು ಎಲ್ಲವೂ ಒಂದೇ ಸೈಜ್ ಮತ್ತೆ ಆಕಾರದಲ್ಲಿ ಕಾಣಿಸುತ್ತವೆ. ಬೇಸಿಗೆಯಲ್ಲಿ ಈ ಹಿಲ್ಸ್ ಮೇಲಿನ ಹುಲ್ಲು ಒಣಗಿ ಗೋಧಿ ಬಣ್ಣಕ್ಕೆ ತಿರುಗಿ ಚಾಕ್ಲೇಟ್ ರೀತಿ ಕಾಣಿಸುತ್ತೆ. ಅದಕ್ಕಾಗಿ ಇವುಗಳನ್ನ ಚಾಕ್ಲೇಟ್ ಹಿಲ್ಸ್ ಎಂದು ಕರೀತಾರೆ. ನಂಬರ್ 3 ಪಲಾವನ್. ಫಿಲಿಪೀನ್ಸ್ ದೇಶದಲ್ಲಿರುವ ಅಂದವಾದ ದ್ವೀಪಗಳಲ್ಲಿ ಈ ಪಲಾವನ್ ಕೂಡ ಒಂದು. ಇದನ್ನ ವರ್ಲ್ಡ್ ಆಫ್ ವಾಟರ್ ಎಂದು ಕರೀತಾರೆ. ಫಿಲಿಪೀನ್ಸ್ಗೆ ಪಶ್ಚಿಮಕ್ಕಿರುವ ಈ ಸಣ್ಣ ಉದ್ದವಾದ ದ್ವೀಪ ನೋಡಲು ಸ್ವರ್ಗದಂತೆ ಕಾಣ್ತದೆ. ಈ ದ್ವೀಪದಲ್ಲಿರೋ ಬ್ಲೂ ಅಂಡ್ ಗ್ರೀನ್ ವಾಟರ್ ತುಂಬಾ ಅದ್ಭುತವಾಗಿ ಕಾಣ್ತದೆ. ನಂಬರ್ 4 ಸೀಬು.
ಫಿಲಿಪೀನ್ಸ್ ಅಲ್ಲಿರುವ ದ್ವೀಪಗಳಲ್ಲಿ ಈ ಸೀಬು ಸಹ ಒಂದು. ಇದನ್ನೇ ದಿ ಕ್ವೀನ್ ಆಫ್ ಸೌತ್ ಎಂದು ಕರೀತಾರೆ. ಇಲ್ಲಿ ಸಮುದ್ರದ ಅಂದಗಳ ಜೊತೆಗೆ ದೊಡ್ಡ ದೊಡ್ಡ ಶಾಪಿಂಗ್ ಮಾಲ್ಗಳು ಸಹ ಪ್ರವಾಸಿಗರನ್ನ ಆಕರ್ಷಿಸುತ್ತವೆ. ಈ ಫಿಲಿಪೀನ್ಸ್ ಅಲ್ಲಿ ಪಟ್ಟಣ ಮತ್ತೆ ಗ್ರಾಮೀಣ ಜೀವನ ವಿಧಾನಗಳನ್ನ ನಾವು ನೋಡಬಹುದು. ನಂಬರ್ 5 ವೀಗನ್. ಒಂದ್ ವೇಳೆ ನೀವು ಫಿಲಿಪೀನ್ಸ್ ಅಲ್ಲಿ ಇದ್ದು ಸ್ಪೇನ್ ನೋಡ್ಬೇಕೆಂದ್ಕೊಂಡ್ರೆ ನಿಮ್ಮ ಬಯಕೆ ವೀಗನ್ ನಗರದೊಂದಿಗೆ ಈಡೇರುತ್ತೆ. ಯಾಕಂದ್ರೆ ಸ್ಪ್ಯಾನಿಷ್ ತರಹದ ಫಿಲಿಪೀನ್ಸ್ ನವರ ಸಂಸ್ಕೃತಿಯನ್ನ ನಾವಿಲ್ಲಿ ನೋಡಬಹುದು. ವೀಗನ್ ಅನ್ನ ವರ್ಲ್ಡ್ ಹೆರಿಟೇಜ್ ಸೈಟ್ ಎಂದು ಗುರುತಿಸಲಾಗಿದೆ. ಇಲ್ಲಿ ಸ್ಪ್ಯಾನಿಷ್ ಆರ್ಕಿಟೆಕ್ಚರ್ ಹಿಂದಿನಂತೆಯೇ ಇದೆ. ಒಂದ್ ವೇಳೆ ನಿಮ್ಮಲ್ಲಿ ಯಾರಾದ್ರೂ ಫಿಲಿಪೀನ್ಸ್ಗೆ ಹೋದ್ರೆ ಈ ವೀಗನ್ ನಗರವನ್ನ ನೋಡೋದನ್ನ ಮರಿಬೇಡಿ. ಸೊ ನೋಡಿದ್ರಲ್ವಾ ಫ್ರೆಂಡ್ಸ್, ಫಿಲಿಪೀನ್ಸ್ ದೇಶದ ಕೆಲವೊಂದು ಆಸಕ್ತಿಯಾದ ವಿಷಯಗಳನ್ನ. ಈ ವಿಡಿಯೋ ನಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.